ಕೇವಲ ಎರಡೇ ಎರಡು ಸಾಮಗ್ರಿ ಪದಾರ್ಥಗಳನ್ನ ಬಳಸಿ ಮಾಡಿರೋಂಥ ಸ್ಟಿಕ್ಸ್ ಇದು. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಫಸ್ಟು ನಿಮಗೆ ಸೌಂಡ್ ತೋರಿಸ್ಬಿಡ್ತೀನಿ ಬನ್ನಿ. ಆಮೇಲೆ ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನಾಗಿ ನಿಮಗೆ ಬರೆದು ಕೊಡ್ತೀನಿ, ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಬನ್ನಿ ಕೇಳಿಸ್ಕೊಳ್ಳೋರಂತೆ. ಎಷ್ಟು ಗರ್ಗರಿಯಾಗಿ ಕುರುಮ್ ಅಂತ ಇದೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೊಂದು ಸ್ನ್ಯಾಕ್ನ ಇನ್ಕ್ಲೂಡ್ ಮಾಡಿ. ಕೇವಲ ಎರಡೇ ಎರಡು ಪದಾರ್ಥದಿಂದ ಮಾಡಿರೋದು. ಬನ್ನಿ ಅದು ಇನ್ನೂ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೇಳಿಸ್ಕೊಂಡ್ರಿ ಅಲ್ಲ, ಸಖತ್ ಕ್ರಿಸ್ಪಿಯಾಗಿ ಟೆಕ್ಸ್ಚರ್ ಒಂದು ಸಲ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ ಯಾವುದೂ ಹಾಕಿಲ್ಲ. ಸೊ ಬನ್ನಿ ಯಮ್ಮಿ ರೆಸಿಪಿ ಯಾವ ರೀತಿ ಮಾಡೋದು ಕೇವಲ ಎರಡೇ ಎರಡು ಪದಾರ್ಥದಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇದಕ್ಕೆ ನಾನು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿದ್ದೀನಿ, ಉಪ್ಪು ಹಾಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಪುಡಿ ಮಾಡಿ ತಗೊಳ್ತಾ ಇದ್ದೀನಿ. ಫೈನ್ ಪೌಡರ್ ಇರಬೇಕು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಮಕ್ಕಳು ತಿನ್ನೋದಿದ್ರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ನಾನು ನಿಮಗೆ ಡೆಮೋ ತೋರಿಸಿದ್ದೀನಿ. ಸೊ ಈ ಥರ ಉಂಡೆ ಆಕಾರಕ್ಕೆ ಮಾಡಿಟ್ಕೊಂಡು 1 ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಈ ಥರ ಒಂದು ಮನೆಗೆ ಒಂಚೂರು ಎಣ್ಣೆನ ಸವರ್ಕೊಂಡು ಈ ಥರ ನಾದ್ಕೊಳ್ಬೇಕು. ಸೊ ಇದಕ್ಕೆ ನಾನು ಅವಲಕ್ಕಿ ರೋಲ್ ಸ್ಟಿಕ್ಸ್ ಅಂತ ಇಟ್ಟಿದ್ದೀನಿ. ಅವಲಕ್ಕಿ ರೋಲ್ ಸ್ಟಿಕ್ಸ್ ಅಂತ ಇಟ್ಟಿದ್ದೀನಿ. ನೀವು ಏನು ಹೆಸರು ಕೊಡಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೋಡಿ, ಈ ಥರ ಸ್ಟಿಕ್ಸ್ನ ನಿಮ್ಗೆ ಕಾಣ್ತಿರ್ಬೋದಲ್ಲ, ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಉದ್ದಕ್ಕೆ ಸ್ಟಿಕ್ಸ್ ಮಾಡಿಕೊಡಿ. ಮಕ್ಕಳಂತೂ ಒನ್ಸ್ ಮೋರ್ ಅಂತ ಮಾಡಿಕೊಡು ಅಂತ ನಿಮಗೆ ನಿಜವಾಗ್ಲೂ ಹಿಂಸೆ ಕೊಡ್ತಾರೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನಿಗೆ ಅವಲಕ್ಕಿ ಅಂದರೆ ತುಂಬ ಪ್ರಿಯ. ಒಂದು ಸಲ ಇದಕ್ಕೆ ಟ್ರೈ ಮಾಡಿ. ಆಮೇಲೆ ಆಲೂಗೆಡ್ಡೆ ಹಾಕಿರೋದ್ರಿಂದ 2ರಿಂದ 3 ದಿನ ಇಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಮಕ್ಕಳಿರೋ ಮನೇಲಿ 2 ನಿಮಿಷನೂ ಇರಲಿಲ್ಲ. ನಿನ್ನೆ ಇದನ್ನು ನಾನು ಮಾಡಿದಾಗ ನನಗೆ ಟೇಸ್ಟ್ಗೆ ಒಂದೇ ಒಂದು ಸಿಕ್ತು. ಯಾಕಂದರೆ ನನ್ನ ಮಕ್ಕಳು ಇಬ್ಬರು ಅಷ್ಟು ಚೆನ್ನಾಗಿದೆ ಅಮ್ಮ, ನನ್ನ ಒಬ್ಬ ಮಗ ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡ್ದ, ಇನ್ನೊಬ್ಬ ಹಾಗೇ ತುಂಬ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಇದೆ ಅಂತ ಹೇಳ್ತಿದ್ದ. ಹದವಾಗಿ ಎಣ್ಣೆ ಕಾದಿರಬೇಕು. ಈ ಸ್ಟಿಕ್ಸ್ ಹಾಕ್ಕೊಂಡು ಕೇವಲ 5ರಿಂದ 10 ನಿಮಿಷ ಅಷ್ಟೇ. ಫ್ರೆಂಡ್ಸ್, ಇನ್ನೊಂದು ವಿಷಯ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನನ್ನ ಚಾನಲಲ್ಲಿ ಹಬ್ಬಕ್ಕೋಸ್ಕರ, ಹಬ್ಬದ ಪ್ರಯುಕ್ತ ಹೊಸ ಸ್ನ್ಯಾಕ್ಸು ಮತ್ತು ಸ್ವೀಟ್ಸ್ ರೆಸಿಪಿನ ನಾನು ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಡೂ ವಾಚ್ ಅಂತ ಹೇಳ್ತಾ, ಈ ಕನ್ನಡದವಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ, ಬನ್ನಿ ನಮ್ಮ ಸ್ಟಿಕ್ನ ನೋಡೋಣ. ಹದವಾಗಿ ಕಾದಿರಬೇಕು, ಹೈ ಫ್ಲೇಮ್ ಬೇಡ. ಯಾಕಂದರೆ ಇದೇನು ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ನಮಗೆ 5 ನಿಮಿಷ ಪ್ರಿಪ್ರೇಷನ್ ತೊಗೊಳುತ್ತೆ, 5 ನಿಮಿಷ ಎಣ್ಣೆಲಿ ಕರಿಯೋಕ್ಕೆ. ಸೊ ಟೋಟಲಾಗಿ 10 ನಿಮಿಷ ಅಷ್ಟೇ ಇದೆ ಪ್ರಿಪ್ರೇಷನು. 2 ಪದಾರ್ಥ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಮನೇಲಿದ್ದೇ ಇರುತ್ತೆ, ಅವಲಕ್ಕಿ ಇರುತ್ತೆ, ಆಲೂಗೆಡ್ಡೆ ಇರುತ್ತೆ. ಹೇಮ ಯಾವುದಾದ್ರೂ ತರಕಾರಿ ಹಾಕ್ಬೋದಾ ಅಂತ? ಬೇಡ, ಯಾವ ತರಕಾರಿನೂ ಬೇಡ. ಇದು ಇನ್ನೊಂದು ಸಲ ಸೌಂಡ್ ಕೇಳಿಸ್ತೀನಿ. ಏನು ಸಕ್ಕತ್ತಾಗಿದೆ ಅಂದರೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನಿಜವಾಗ್ಲೂ ಮಕ್ಕಳು ಟಿಫನ್ ಬಾಕ್ಸು ಸಹ ಹಾಕ್ಬೋದು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಕೋಡ್ಬಳೆ ಜೊತೆ ಇದೊಂದು ಮಾಡಿಡಿ. ಬಟ್ ಆಲೂಗೆಡ್ಡೆ ಹಾಕಿರೋದ್ರಿಂದ ಯೋಚನೆ ಮಾಡಿ ಇಡ್ಬೋದಾ ಬೇಡವಾ ಅಂತ. ಬಟ್ ನೆಂಚ್ಕೊಳಕ್ಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಸಲ ಇದು ಸೌಂಡ್ ಕೇಳಿಸ್ಕೊಳ್ತೀನಿ. ನನಗಂತೂ ಇದನ್ನು ಮಾಡಿ ಫುಲ್ ಇಷ್ಟ ಆಯಿತು. ಯಾಕಂದರೆ ಮಕ್ಕಳು ಇನ್ನೊಂದು ಸಲ ಮತ್ತೆ ಮಾಡಿಕೊಡು ಅಂತ ನನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಸಿಮಿಲರ್ ಟು ನೀವು ಆಲೂ ಚಿಪ್ಸ್ ಎಲ್ಲ ತಿಂತೀರಲ್ಲ, ಆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಆಲೂ ಚಿಪ್ಸಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಇರಲ್ಲ. ಸೊ ಇದರಲ್ಲಿ ಹಸಿಮೆಣಸಿನ್ಕಾಯಿ ಇರುತ್ತೆ. ಎಷ್ಟು ಗರ್ಗರಿಯಾಗಿರುತ್ತೆ ಅಂದರೆ, ಅವಲಕ್ಕಿ ಆಲೂಗಡ್ಡೆಯಿಂದ ಮಾಡಿರೋ ರೆಸಿಪಿ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಇವತ್ತೇ ನನ್ನ ಚಾನಲ್ನ ನೋಡಿದ್ರೆ ದಯವಿಟ್ಟು ಈ ಕನ್ನಡದವಳನ್ನ ಹರಸಿ ಬೆಳೆಸಿ ಅಂತ ಹೇಳ್ತಾ, ಬನ್ನಿ ಸೌಂಡ್ ಕೇಳಿಸ್ಕೊಳ್ಳೋಣ. ಹೇಗಿದೆ ಸೌಂಡು? ಕುರುಮ್ ಅಂತ ಇದೆ. ಒಂದೇ ಒಂದು ಸ್ಟಿಕ್ ತಗೊಂಡು ನಾನು ಅದನ್ನು ತಟ್ಬಿಟ್ಟು ತೋರಿಸ್ತೀನಿ, ಎಷ್ಟು ಒಂದೊಂದೇ ಸ್ಟಿಕ್ಕು ಎಷ್ಟು ಗರ್ಗರಿಯಾಗಿದೆ ಅಂತ. ಬನ್ನಿ ಒಂದೊಂದೇ ಸ್ಟಿಕ್ನ ತಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ಕೇಳಿಸ್ಕೊಳ್ಳೋಲ್ಲ, ಒಂದೊಂದು ಸ್ಟಿಕ್ಕು ಅಷ್ಟು ಗರ್ಗರಿಯಾಗಿದೆ. ಸೊ ಯಮ್ಮಿಯಾಗಿರೋ ರೆಸಿಪಿನ ಇವತ್ತೇ ಟ್ರೈ ಮಾಡಬೇಕು, ಎಲ್ಲ ಮನೇಲಿರೋ ಐಟಮ್ಸು. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಈ ಹೇಮ ಯಾವತ್ತೂ ಕಾಯ್ತಿರ್ತಾಳೆ ಅಂತ. ಹೋಗಿ ಬರಲ್ಲ, ಎಲ್ಲರಿಗೂ ನಮಸ್ತೆ, ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.